ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಬೆಂಗಳೂರಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಬೆಂಗಳೂರಿಗೆ ಬಂದು 2 ದಿನ ಆಗಿದೆ. ಅಂದರೆ ಮೇ 16ನೇ ತಾರೀಕಿಗೆ ನಾವು ಬೆಂಗಳೂರಿಗೆ ಬಂದಿದ್ದು. ಇವತ್ತು ಮೇ 18ನೇ ತಾರೀಕು ಆಗ್ತಾ ಇದೆ. ಸೊ 1-2 ದಿನ ಆರಾಮಾಗಿ ರೆಸ್ಟ್ ತಗೊಂಡು ನನ್ನ ತಮ್ಮ ಮತ್ತು ತಂದೆ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದಾಯಿತು. ಸೊ ನಿಮ್ಮ ಜೊತೆನೂ ಸಹ ಬ್ಲಾಗಿಂಗ್ ಮುಖಾಂತರ ಕರೆಕ್ಟ್ ಆಗಿರಬೇಕು, ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ, ಏನಕ್ಕೆ ಸಡನ್ನಾಗಿ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅದನ್ನೆಲ್ಲನೂ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ನಾವು ಪ್ರತಿ ವರ್ಷ ಬೆಂಗಳೂರಿಗೆ ಸಮ್ಮರ್ ಹಾಲಿಡೇಸಲ್ಲಿ ಬಂದೇ ಬರ್ತೀವಿ. ಬಟ್ ಈ ವರ್ಷ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದೀವಿ. ಅದನ್ನು ನಾವು ಸಹ ಪ್ಲ್ಯಾನ್ ಮಾಡಿರಲಿಲ್ಲ ಇಷ್ಟು ಬೇಗ ಬರಬೇಕು ಅಂತ ಹೇಳಿ. ಅನ್ಫಾರ್ಚುನೇಟ್ ಆಗಿ ನಾವು ಟಿಕೆಟ್ಸ್ ಬುಕ್ ಮಾಡ್ತಾ ಇರೋವಾಗ, ಅಂದರೆ ಟಿಕೆಟ್ಸ್ನ ಪ್ರೀ ಬುಕ್ ಮಾಡ್ತಾ ಇರೋವಾಗ ಬೆಂಗಳೂರಿಗೆ ಬರಬೇಕು ಅಂತ ಪ್ರೀ ಬುಕ್ ಮಾಡೋದಕ್ಕೆ ನಾವು ಡೇಟ್ಸ್ನ ಚೆಕ್ ಮಾಡ್ತಿದ್ವಿ. ಆವಾಗ ವಾರ್ ಶುರು ಆಯಿತು. ಸೊ ವಾರ್ ಶುರು ಆದಮೇಲೆ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಭಯಾನಕ ಸಿಚುಯೇಷನ್ ಇತ್ತು. ಅದಕ್ಕೆ ಯಜಮಾನ್ರು ಸ್ವಲ್ಪ ಬೇಗನೆ ಹೋಗ್ಬಿಡಿ ನೀವು ಅಂತ ಹೇಳಿ ಟಿಕೆಟ್ಸ್ನ ಸ್ವಲ್ಪ ಬೇಗನೆ ಬುಕ್ ಮಾಡಿಬಿಟ್ರು. ಇಲ್ಲ ಅಂದರೆ ನಾವು ಮೇ 20ನೇ ತಾರೀಕಿನ ಮೇಲೇ ಬರ್ತಾ ಇದ್ದಿತ್ತು. ಬಟ್ ಈಗ ಸಿಚುಯೇಷನ್ ಸ್ವಲ್ಪ ಅಲ್ಲಿ ಡೇಂಜರ್ ಆಗಿದೆ ಅಂತ ಹೇಳಿಬಿಟ್ಟು ಯಜಮಾನ್ರು ನೀವು ಬೇಗನೆ ಹೊರಡ್ಬಿಡಿ, ನಾನು ಕೆಲಸದ ಮೇಲೆ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ, ನೀವು ಮನೇಲಿರೋದು ಬೇಡ, ಬೆಂಗಳೂರಿಗೆ ಹೋಗ್ಬಿಡಿ ಅಂತ ಹೇಳಿ ಟಿಕೆಟ್ಸ್ನ ಬೇಗನೆ ಬುಕ್ ಮಾಡಿದ್ರು. ಸೊ ಅದಕ್ಕೆ ನಾವು ಬೇಗನೆ ಬೆಂಗಳೂರಿಗೆ ಬಂದಿದ್ದೀವಿ. ಬಂದು 2 ದಿನ ಆಯಿತು. ನಾನು ಹೇಳ್ದಂಗೆ ನಾನು ಸಹ ಸ್ವಲ್ಪ ಟೈಮ್ ತಗೊಂಡೆ. ಇಲ್ಲಿನ ಸಿಚುವೇಶನು ಸಹ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್. ನನ್ನ ತವರು ಮನೆಯಲ್ಲಿ ನಮ್ಮಮ್ಮ ಇಲ್ಲಿಲ್ಲ, ಚೆನ್ನೈಗೆ ಹೋಗಿದ್ದಾರೆ. ನಮ್ಮ ಅಕ್ಕನ ಮನೆಯಲ್ಲಿದ್ದಾರೆ. ಆ್ಯಕ್ಚುಲಿ ನಮ್ಮ ಅಕ್ಕನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ಅವರು ಅವ್ರ ಮನೆಯಲ್ಲಿದ್ದಾರೆ, ಅಂದರೆ ನಮ್ಮ ತಾಯಿ ಅವ್ರ ಮನೆಯಲ್ಲಿದ್ದಾರೆ. ಇಲ್ಲಿ ನಾನು ಬಂದಾಗ ನನ್ನ ತಮ್ಮ ಮತ್ತು ಅಪ್ಪ ಮಾತ್ರನೇ ಇದ್ದಿದ್ದು. ಪಾಪ ಇಲ್ಲಿ ಅವರಿಬ್ಬರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮಮ್ಮ ನಮ್ಮ ಅಕ್ಕನ ಸ್ವಲ್ಪ ನೋಡ್ಕೊತಾ ಇದ್ದಾರೆ. ಸೊ ತುಂಬ ಇದೆ ಹೇಳಬೇಕು, ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು, ತುಂಬ ಇದೆ ಹೇಳೋದು. ಹೋಗ್ತಾ ಹೋಗ್ತಾ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ಈಗ ಬನ್ನಿ, ಸದ್ಯಕ್ಕೆ ಬೆಂಗಳೂರಿಂದ ಮೊದಲನೇ ಬ್ಲಾಗು. ನಾನಂತೂ ತುಂಬ ಎಕ್ಸೈಟೆಡಿಂದ ಶುರು ಮಾಡಿದ್ದೀನಿ. ನೀವೂ ಸಹ ಅಷ್ಟೇ ಪ್ರೀತಿಯಿಂದ ಈ ಬ್ಲಾಗ್ನ ಸ್ವೀಕರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮೇ 20ನೇ ತಾರೀಕಿಗೆ ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಅಕ್ಕನ ಮನೆಗೆ. ಇವತ್ತೇ ನನ್ನ ತಮ್ಮ ಟಿಕೆಟ್ಸ್ನು ಸಹ ಬುಕ್ ಮಾಡಿದ್ದಾಯಿತು. ಸೊ ಅಲ್ಲಿಗೆ ಹೋದ್ಮೇಲೆ ಒಂದು 10 ದಿನ ಆದರೂ ಇದ್ದು ಆಮೇಲೆ ಬೆಂಗಳೂರಿಗೆ ಬರ್ತೀವಿ. ಆದಷ್ಟು ಎಲ್ಲ ಆ್ಯಕ್ಟಿವಿಟೀಸ್ನೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ, ಮತ್ತು ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನನ್ನ ಚಿಕ್ಕ ಮಗ ನೋಡ್ಬೋದು ಫ್ರೆಂಡ್ಸ್, ಸೋಫಾ ಎಲ್ಲನೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾನೆ. ಇಷ್ಟೊತ್ತು ಎಲ್ಲನೂ ಮೆಸ್ಸಿ ಆಗಿತ್ತು. ನನ್ನ ತಮ್ಮ ಮತ್ತು ದೊಡ್ಡ ಮಗ ಸೋಫಾ ಮೇಲೆ ಮಲ್ಕೊಂಡು ಕುತ್ಕೊಂಡು IPL ಅದೆಲ್ಲ ನೋಡಿಕೊಂಡು ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಈ ನನ್ನ ಮಗ ನಾನು ವ್ಲಾಗ್ ಶುರು ಮಾಡಿದ್ದೀನಲ್ಲ, ಸೊ ಅದಕ್ಕೆ ಸೋಫಾ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದಾನೆ. ಅರ್ಥ ಆಯ್ತು ನೋಡಿ ಇವ್ರಿಗೆ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಫ್ರೆಂಡ್ಸ್ ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ಸೂಪರ್ ಚೆನ್ನಾಗಿದೆ. ಬೆಂಗಳೂರು ಹೇಗಿದೆ? It's very nice. It's very clean. Okay. And its weather is very cool. Oh. And here it is many mosquitoes. ಅಯ್ಯೋಯ್ಯೋ, ಟೂ ಮೆನಿ ಮಸ್ಕಿಟೋಸ್ ಅಂತೆ ಫ್ರೆಂಡ್ಸ್. ಹೌದು, ಆ್ಯಕ್ಚುಲಿ ನಮ್ಮ ಅಮ್ಮನ ಮನೆ ಹತ್ರ ಅಕ್ಕಪಕ್ಕ ಎಲ್ಲನೂ ತುಂಬ ಓಪನ್ ಸ್ಪೇಸು ಮತ್ತು ಗಿಡಗಳಿವೆ, ಮರಗಳಿವೆ. ಆ್ಯಕ್ಚುಲಿ ಗಿಡಗಳೆಲ್ಲ, ಸೊ ಅದರಿಂದ ತುಂಬ ಮಸ್ಕಿಟೋಸ್ ಇವೆ. ಸೊ ಅದಕ್ಕೆ ನಾನು ಬಾಗಿಲೆಲ್ಲನೂ ಮುಚ್ಚಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಇವನು ಬಂದ್ಬಿಟ್ಟ ನೋಡಿ ಇದಕ್ಕೆ. ಬಾ ಇಲ್ವಾ, ಈಗ ಕುತ್ಕೋ, ತೋರ್ಸು. ಒಂದ್ಸಲ ಈ ಒಂದು ಸ್ಕೆಚ್ ಬುಕ್ ನೋಡ್ಬಿಡಿ ಫ್ರೆಂಡ್ಸ್, ಖುಷಿ ಸಿಗುತ್ತೆ ಅವನಿಗೆ. ತೋರ್ಸು. First, Takashi Hatake. Second, Guru Satoru. And third, no, sorry. And third, Naruto. And fourth, Doraemon and Shinchan. Collaboration. Okay. Collaboration. And fifth, Rengoku. And sixth, Luffy. And seventh, Goku Super Ultra Instinct. And 8th, Tanjiro Kamado. And 9th, Zenitsu Gatsuma. Okay. And 10th, Madara Uchiha. Okay. And 11th, Doma. And 12th, Overnight. And 13th, Yuriji. ಹೆಸರುಗಳನ್ನ ಕೇಳಿದ್ರೆ ಅಯ್ಯೋ ಅನ್ಸುತ್ತೆ. And 14th, Spider-Man plus Venom Mixture. And 15th, Moichiro Tokito. इसका टंग क्यों देखो, इसका टंग क्यों बाहर है? ये असली में हैदर खाशिया है ना, बस मतलब वो उसके हाथ में ना कुछ मतलब कुछ तेज तरह से है. ठीक है. And 16th, Sanemi. 17th, Tanjiro, but Hinokami Kagura. But he's doing Hinokami Kagura. Okay. And which number?
18 होगा बेटा आई थिंक 18th Tomioka View, 19th Itachi Chia, and 20th? 20th Tengen Zui, and 21 Gyumi. ಫ್ರೆಂಡ್ಸ್ ಇದು ಬಂದುಬಿಟ್ಟು ಬೆಂಗಳೂರಿಗೆ ಬಂದ ಮೇಲೆ ಮಾಡಿದ್ದೀವಿ ನಾವು ಮೊನ್ನೆ ರಾತ್ರಿ ಮಾಡಿದ್ದು ಇದು ನಿನ್ನೆ ಮಾಡ್ದ ಸೊ ಫ್ರೆಂಡ್ಸ್ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಹಾಗೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಮನೇಲಿ ಕೂತ್ಕೊಂಡು ಒಂಥರ ಬೇಜಾರಾಗಿಬಿಟ್ಟಿತ್ತು ಸೊ ಸಂಜೆ ಆಗ್ತಾ ಇದ್ದಂಗೆ ಟೆರೆಸ್ ಮೇಲೆ ಬಂದುಬಿಟ್ಟು ಸ್ವಲ್ಪ ವಾಕ್ ಮಾಡಿ ಇಲ್ಲಿನ ಒಂದು ಸುಂದರವಾದ ವ್ಯೂನು ಸಹ ಕ್ಯಾಪ್ಚರ್ ಮಾಡೋಣ ಅಂತ ಬಂದಿದ್ದೆ ಸೊ ವಾಕ್ ಮಾಡಿ ಆಯಿತು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾರ್ತ್ ಕಡೆ ಎಲ್ಲನೂ ಒಂದು ತೆಂಗಿನ ಮರವನ್ನು ನೋಡಬೇಕು ಅಂತ ಆಸೆ ಪಟ್ಟರೂ ಸಹ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಆ ಕಡೆ ಎಲ್ಲ ತೆಂಗಿನ ಮರವನ್ನು ಯಾರೂ ಬೆಳೆಸೋದೇ ಇಲ್ಲ ಸೊ ಅದಕ್ಕೆ ಸೌತ್ಗೆ ಬಂದಾಗ ನಾನು ಆಗಾಗ ಈ ಥರ ತೆಂಗಿನ ಮರವನ್ನು ವಿಡಿಯೋ ಮುಖಾಂತರ ಕ್ಯಾಪ್ಚರ್ ಮಾಡಿ ಸ್ಟೇಟಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ ನನ್ನ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರ್ತೀನಿ ಮತ್ತು ಏನಪ್ಪ ಇಷ್ಟು ಮೇಕಪ್ ಮಾಡಿಕೊಂಡು ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ನನ್ನ ತಮ್ಮ ನನಗೆ ಹೊಸ ಶೇಡ್ ಕೊಟ್ಟಿದ್ದ ಫೌಂಡೇಶನ್ದು ಅದನ್ನು ಟ್ರೈ ಮಾಡು ಅಂತ ಹೇಳ್ದೆ ಅದನ್ನು ಟ್ರೈ ಮಾಡಿದೆ ಸೊ ಹಂಗೆ ವ್ಲಾಗ್ನ ಶುರು ಮಾಡಿತ್ತು ನನಗೆ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಆಗಿರ್ಬೋದು ನನ್ನ ತಮ್ಮ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾನೆ ಫ್ರೆಂಡ್ಸ್ ಪ್ರತಿ ವರ್ಷ ಬೆಂಗಳೂರಿಗೆ ಬಂದಾಗ ತಮ್ಮ ಕೊಟ್ಟಿರೋ ಕಾಸ್ಮೆಟಿಕ್ಸ್ ಎಲ್ಲ ತೊಗೊಂಡೋಗ್ಬಿಟ್ಟು ಅದೇ ವರ್ಷ ಪೂರ್ತಿ ಯೂಸ್ ಮಾಡ್ತೀನಿ ಸೊ ನಾನು ಕಾಸ್ಮೆಟಿಕ್ಸ್ಗೆಲ್ಲ ದುಡ್ಡನ್ನು ಅಷ್ಟು ಖರ್ಚು ಮಾಡಲ್ಲ ನಮ್ಮ ಪರ್ಸ್ನಲ್ ದುಡ್ಡಲ್ಲಿ ಸೊ ನನ್ನ ತಮ್ಮ ಕೊಟ್ಟಿರೋ ಕಾಸ್ಮೆಟಿಕ್ಸ್ನೇ ತೊಗೊಂಡೋಗ್ಬಿಟ್ಟು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ತಂದೆನ ಮೀಟ್ ಮಾಡಿ ನಮಸ್ಕಾರ ಹೇಳಪ್ಪ ನಮಸ್ಕಾರಮ್ಮ ಅಮ್ಮ ಅಪ್ಪ ಎಲ್ರಿಗೂ ಹೇಳಿ ನಮಸ್ಕಾರ ಗುಡ್ ಮಾರ್ನಿಂಗ್ ಅಭಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆಗ್ತಾ ಇದೆ ಮಾತಾಡಿ ಗುಡ್ ಮಾರ್ನಿಂಗ್ ಓಕೆ ಮೊದಲನೇ ಸಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ ನಮ್ಮ ತಂದೆ ಹೇಗಿದ್ದೀರಾ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನೇನಮ್ಮ ನಮಗೂ ವಯಸ್ಸಾಯಿತು ನಾನು ಕೆಲಸ ಇಲ್ಲ ನಮಗೆ ಹಾಂ ಹಾಂ ಮಾಡಿಕೊಂಡು ಹಾಂ ಫುಟ್ಬಾಲ್ ನೋಡ್ಕೊಂಡು ಬರ್ತಾ ಇದ್ದೀನಿ ಫುಟ್ಬಾಲ್ ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಹಾಂ ನಾನು ಬಿಟ್ಟು ಅಲ್ಲಿ ಒಂದು 2 ಅವರ್ ಟೈಮ್ ಪಾಸ್ ಮಾಡಿಬಿಟ್ಟು ಹಾಂ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದು ಬಸ್ ಬಿಟ್ಟು ಹಾಂ ನಮ್ಮ ಮನೆಗೆ ಬರ್ತೀನಮ್ಮ ಮನೆಗೆ ಬಂದ್ಬಿಟ್ಟು ಹಾಂ ಕೈಗಾಲು ತೊಳ್ಕೊಂಡು ಹಾಂ ನಮ್ಮ ಮನೆಯಿಂದ ಕಾಯಿದು ಬಿಸಿನೀರು ಕೊಡ್ತಾರೆ ಬಿಸಿನೀರು ಕುಡ್ಕೊಂಡು ಹಾಂ ಆರಾಮ ಟಿ ವಿ ನೋಡ್ಕೊಂಡು ನಮ್ಮ ಅಪ್ಪಂದು ರೊಟೀನ್ ಹೇಳಿದ್ದಾರೆ ನಿಮಗೆ ಕೇಳಿಸಿಲ್ಲ ಅಂತ ಅನಿಸುತ್ತೆ ಇವರು ಸ್ವಲ್ಪ ಮೆತ್ತಗೆ ಮಾತಾಡೋದು ಈ ನನ್ನ ಮಗ ಬೇರೆ ತರಲೆ ಮಾಡ್ತಾ ಇದ್ದ ಸೊ ಇವ್ರು ಹೇಳಿರೋದು ಬೆಳಗ್ಗೆ ಹೋಗ್ತಾರೆ ಇವಾಗ ಏನು ಕೆಲಸ ಏನೂ ಇಲ್ಲ ಫುಟ್ಬಾಲ್ಗೆ ಹೋಗ್ಬಿಟ್ಟು ಫುಟ್ಬಾಲ್ ಗ್ರೌಂಡ್ಗೆ ಹೋಗ್ಬಿಟ್ಟು ವ್ಯಾಪಾರ ಮಾಡಿಸಿ ನಂತರ 1-2 ಗಂಟೆ ಅಲ್ಲೇ ಸುತ್ತಾಡ್ಬಿಟ್ಟು ಫುಟ್ಬಾಲ್ ನೋಡಿಕೊಂಡು ಬಸ್ ಸ್ಟಾಂಡ್ ಬಂದುಬಿಟ್ಟು ಹಾಂ ಹಾಂ ಯಶವಂತಪುರದಿಂದ ಸಿರಿಕಿ ನಮ್ಮ ಮನೆ ಹತ್ರ ಸಿರಿಕಿ ಬಸ್ ಸ್ಟ್ಯಾಂಡ್ ಐತೆ ಹಾಂ ಇಲ್ಲಿ ಬಿಟ್ಟು ನಮ್ಮ ಮಗಳು ನಮ್ಮ ಹೆಂಡತಿನ ಯಾರನ್ನ ಇದ್ರೆ ಕೈಗಾಲು ತೊಳ್ಕೊಂಡು ಮಗ ತೊಳ್ಕೊಂಡು ಆರಾಮಾಗಿ ಹಾಂ ಬಿಸಿನೀರು ಕೊಡ್ತಾರೆ ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಹಾಂ 8 ಗಂಟೆ 8:30 ಗಂಟೆ ಊಟ ಕೊಡ್ತಾರೆ ಹಾಂ ತಿಂದ್ಬಿಟ್ಟು ಹಾಂ ಆರಾಮಾಗಿ ಒಂದು ಅವರ್ ಟಿ ವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಹಾಂ ಆರಾಮ ಕೂತ್ಕೊಂಡು ಕಳೆದ ಒಂದು ವಾರದಿಂದ ನಮ್ಮಮ್ಮ ಮನೇಲಿಲ್ಲ ಫ್ರೆಂಡ್ಸ್ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಮತ್ತು ಅಪ್ಪ ಇಬ್ಬರೂ 3 ಹೊತ್ತು ಹೋಟೆಲ್ಸಲ್ಲಿನೇ ಊಟ ಮಾಡ್ತಿದ್ರು ಸೊ ನಾನು ಬಂದಾದಮೇಲೆ ಮನೆಯಲ್ಲಿನೇ ಅಡುಗೆ ಮಾಡಿ ನನ್ನ ಕೈಯಲ್ಲಾದಷ್ಟು ನಾನು ಮನೆ ಊಟನ ಬಡಿಸ್ತಾ ಇದ್ದೀನಿ ಇವತ್ತು ಸಂಡೇ ಆದ ಕಾರಣದಿಂದ ನನ್ನ ತಮ್ಮ ಚಿಕನ್ ತರಿಸ್ದ ಸೊ ಅದಕ್ಕೆ ಮಧ್ಯಾಹ್ನ ಚಿಕನ್ ಮಾಡಿ ಅನ್ನದ ಜೊತೆ ನಾವು ತಿಂದ್ವಿ ಇವಾಗ ನಮ್ಮ ಅಪ್ಪನಿಗೆ ಮುದ್ದೆ ಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ನಾನು ರೆಗ್ಯುಲರ್ ಆಗಿ ಮುದ್ದೆ ಎಲ್ಲ ಏನು ಮಾಡೋದೇ ಇಲ್ಲ ಫ್ರೆಂಡ್ಸ್ ಬಟ್ ಯಾವಾಗ ಮುದ್ದೆ ಮಾಡಿದ್ರೂ ಚೆನ್ನಾಗಿ ಮಾಡ್ತೀನಿ ಅದ್ರ ಶೇಪ್ ಆಗಿರ್ಬೋದು ಟೆಕ್ಸ್ಚರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಸಖತ್ತಾಗಿ ಬರುತ್ತೆ ನಾನು ಬಂದು ಇದು 3ನೇ ದಿವಸದ್ದು ಬ್ಲಾಗ್ ನಾನು ಮಾಡ್ತಾ ಇರೋದು ಈ 2 ದಿನದಲ್ಲಿ ಕಳೆದ 2 ದಿನದಲ್ಲಿ ನಾನು ಆಲೂ ಪರಾಟ ಮಾಡಿದ್ದೆ ಬಟ್ ಅದನ್ನು ನಮ್ಮಪ್ಪ ತಿಂದಿರಲಿಲ್ಲ ಕಾಲು ನೋವು ಅಂತ ಹೇಳಿ ಆಲೂಗಡ್ಡೆ ತಿನ್ನಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ರಂತೆ ಅದಾದಮೇಲೆ ಎಗ್ ಕರಿ ಮಾಡಿದ್ದೆ ಫ್ರೆಂಡ್ಸ್ ಅದನ್ನು ಸಹ ನಮ್ಮಪ್ಪ ತಿಂದಿಲ್ಲ ಎಗ್ಗೂ ಸಹ ತಿನ್ನಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ರಂತೆ ಯಪ್ಪ ತುಂಬ ಬೇಜಾರಾಯಿತು ಅಯ್ಯೋ ನಾನು ತುಂಬ ಇಷ್ಟಪಟ್ಟು ಅಪ್ಪ ಮನೇಲಿ ಊಟ ಮಾಡ್ತಾರೆ ಅಂತ ಮಾಡಿದ್ರೆ ಅಪ್ಪ ತಿಂದಿಲ್ಲ ಬರೀ ಎಗ್ ಕರಿಯಲ್ಲಿ ಗ್ರೇವಿ ಜೊತೆ ಊಟ ಮಾಡಿದ್ರು ಮೊಟ್ಟೆನ ಮುಟ್ಲೇ ಇಲ್ಲ ಫ್ರೆಂಡ್ಸ್ ಮತ್ತು ಆಲೂ ಪರಾಟನೂ ಸಹ ಮುಟ್ಲೇ ಇಲ್ಲ ಅವರು ಹೋಟೆಲ್ಗೆ ಹೋಗ್ಬಿಟ್ಟು ತಟ್ಟೆ ಇಡ್ಲಿ ತಿಂತೀನಿ ಅಂತ ಹೇಳಿ ಹೋಗಿದ್ರು ಸೊ ಒಂಥರ ಬೇಜಾರಾಯಿತು ಇವತ್ತು ಫೈನಲಿ ಅವ್ರಿಗೆ ಇಷ್ಟವಾದ ಮುದ್ದೆ ಮತ್ತು ಚಿಕನ್ ಗ್ರೇವಿ ಜೊತೆ
ಹೊಟ್ಟೆ ತುಂಬ ಊಟ ಮಾಡೋದನ್ನು ನೋಡೋದಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಸೊ ಅದೇ ರೀತಿಯೇ ಅವರು ತುಂಬ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ರು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ನಮ್ಮಪ್ಪ ಹೊಟ್ಟೆ ತುಂಬ ಊಟ ಮಾಡಿದ್ರು ಅಂತ ಹೇಳಿ. ಸೊ ಹೆಣ್ಮಕ್ಳಿಗೆ ಸ್ಪೆಷಲಿ ಯಾರು ಅವರ ತವ್ರ ಮನೆ ಬಗ್ಗೆ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾರೋ ಅವ್ರಿಗೆಲ್ಲನೂ ಇದು ಒಂಥರ ನಾವೇನೋ ದೊಡ್ಡದಾಗಿ ಅಚೀವ್ ಮಾಡಿದ್ದೀವಿ ಅನ್ನೋ ಒಂದು ಥರ ಫೀಲ್ ಬರುತ್ತೆ. ತುಂಬ ಟೇಸ್ಟಿಯಾಗಿದೆ, ಖಾರನೂ ತುಂಬ ಹೆಚ್ಚಾಗಿಲ್ಲ ಅಂತ ಹೇಳಿದ್ರು. ನಮ್ಮಮ್ಮ ಆ್ಯಕ್ಚುಲಿ ಚಿಕನ್ ಗ್ರೇವಿ ಎಲ್ಲ ಮಾಡಿದಾಗ ತುಂಬ ಖಾರನ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರ ಹತ್ರ ಹೇಳಿದಾಗ ಒಂಥರ ಖುಷಿ ಆಯಿತು ಫ್ರೆಂಡ್ಸ್. ಬೆಂಗಳೂರಲ್ಲಿ ಮಳೆ ಹೇಗಿದೆ ಅಂತ ಒಬ್ಬ ಪ್ರೀತಿಯ ಸಬ್ಸ್ಕ್ರೈಬರ್ ಕೇಳಿದ್ರು. ನೋಡಿ ಹೀಗಿದೆ, ನಾವು ಬಂದಾಗಿಂದನೂ ಇಲ್ಲಿನ ಒಂದು ಮಳೆಯನ್ನು ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬ ಚಿಲ್ಡ್ ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.